ವಿಶ್ಲೇಷಣೆ ಮಾಡೋದಾದ್ರೆ ಈ ಕೆಟ್ಟ ಕಾಲಕ್ಕೆ ನಾಯಿ ಮೊಟ್ಟೆ ಹಾಕ್ತು ಅಂತ ಹೇಳ್ತಾರೆ. ಎಲ್ಲ ಸೈನ್ಯ ಆಡಳಿತಕಾರರು ಆಗಲಿ ಅಥವಾ ಡಿಕ್ಟೇಟರ್ಸ್ ಆಗಲಿ ಈ ಆಕ್ರಮಣಶೀಲವಾಗಿ ಪ್ರವರ್ತಿಸುವಂತಹ ನಾಯಕಗಳಿಗೆ ಕೊನೆಗೆ ಬರುವಂಥದ್ದು ಬಹಳ ದುರ್ಗತಿನ. ಇತಿಹಾಸವನ್ನು ನಾವು ಓದಿದ್ರೆ ಸೈನ್ಯಾಧಿಕಾರಿಗಳು, ಡಿಕ್ಟೇಟರ್ಸು, ಆಕ್ರಮಣಶಾಲಿ ಪ್ರವೃತ್ತಿ ಇರುವಂತಹ ನಾಯಕರುಗಳು ಉಳಿದಿದ್ದನ್ನು ನೋಡಿಲ್ಲ. ಯಾರು ಗಾಂಧಿಯ ರೀತಿಯಲ್ಲಿ, ನೆಲ್ಸನ್ ಮಂಡೇಲರ ರೀತಿಯಲ್ಲಿ ಇಡೀ ಜಗತ್ತು ನನ್ನ ನೆಲ ಅಂತ ಅಂದ್ಕೊಳ್ತಾನೋ, ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ಅಂತ ಅಂದ್ಕೊಳ್ತಾರೋ ಅವರು ಜನರ ಎದೆಯಲ್ಲಿ ವಾಸಿಸ್ತಾರೆ ಅಂತ ಹೇಳುವಂಥದ್ದು ಕೂಡ ಇತಿಹಾಸದ ಪಾಠ. ಇದನ್ನು ನಾನು ಇವತ್ತು ಫಿಲಾಸಫಿ ನೆಲೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆರ್ಥಿಕತೆಯ ನಿಟ್ಟಿನಲ್ಲಿ, ಆರ್ಥಿಕತೆಯ ನೆಲೆಯಲ್ಲಿ, ರಾಜಕೀಯದ ನೆಲೆಯಲ್ಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಬೇಕಾದಾಗ ನಾವು ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀರಾ. ಗ್ಲೋಬಲ್ ವಿಲೇಜ್ ಅಂತೇಳಿ ನಮ್ಮ ನೆಲದಲ್ಲೆಲ್ಲ ಬರ್ತೀರಾ. ನಿಮ್ಮ ಎಲ್ಲ ಕೆಲವೊಂದು ಬೇಕಾಗಿರೋದು ಬೇಡದಿರೋದು ಎಲ್ಲ ಉತ್ಪನ್ನಗಳನ್ನು ತಂದು ಇಲ್ಲಿ ಡಂಪ್ ಮಾಡ್ತೀರಾ. ಅದಕ್ಕೆ ವಿಶ್ವಸಂಸ್ಥೆಯನ್ನೂ ಬಳಸ್ಕೊಳ್ತೀರಾ ಅಥವಾ ಬೇರೆ ಬೇರೆ ಅದರ ಅಂಗಸಂಸ್ಥೆಗಳನ್ನು ಬಳಸ್ಕೊಳ್ತೀರಾ. ಯುನಿಸೆಫ್ ಅನ್ನು ಬಳಸ್ಕೊಳ್ತೀರಾ, ಯುನೆಸ್ಕೋವನ್ನು ಬಳಸ್ಕೊಳ್ತೀರಾ. ನಿಮಗೋಸ್ಕರ ನೀವು ಹೇಳಿದಾಗ ಇಡೀ ಪ್ರಪಂಚಕ್ಕೆ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂತ ಹೇಳ್ತೀರಾ. ನಿಮ್ಮ ಗ್ಲೋಬಲ್ ವಾರ್ಮಿಂಗ್ ಕಾಷನ್ ಕೊಟ್ಟ ತಕ್ಷಣ ನಾವಿಲ್ಲಿ ಮರಗಳನ್ನ ಗಿಡಗಳನ್ನ ಬೆಳೆಸಬೇಕು. ಇದಕ್ಕೆಲ್ಲದಕ್ಕೂ ಗ್ಲೋಬಲ್ ವಿಲೇಜ್ ಅಂತ ಹೇಳೋ ಕಾನ್ಸೆಪ್ಟ್ ಅನ್ನ ಬಳಸ್ಕೊಳ್ತೀರಾ. ವರ್ಲ್ಡ್ ಟ್ರೇಡಿಂಗ್ ಬಂದಾಗ ಕಂಪನಿಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಬೇಡದಿರುವ ಕಂಪನಿಗಳೆಲ್ಲವೂ ನಮ್ಮ ದೇಶದೊಳಗೆ ನುಗ್ಗಿಸ್ಲಿಕ್ಕೆ ನೀವು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅನ್ನ ನಮ್ಗೆ ತರ್ತೀರ. ಆದ್ರೆ ಹೊಟ್ಟೆಪಾಡಿಗೋಸ್ಕರ ನಮ್ಮ ಜನ ಹೊಟ್ಟೆಪಾಡಿಗೋಸ್ಕರ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಯಾವುದೋ ಮಧ್ಯವರ್ತಿಗಳ ಮೂಲಕ ಹಣವನ್ನ ಪಾವತಿ ಮಾಡಿ ತನ್ನನ್ನು ತಾನು ಸಾಕೊಳ್ಳಕ್ಕೆ, ನನ್ನ ಜನರನ್ನ ಸಲಹಲಿಕ್ಕೆ, ನಿಮ್ಮ ದೇಶದ ಗುಲಾಮರಾಗಿ ಹೋಗ್ಲಿಕ್ಕೆ, ಇನ್ನೇನು ನಮ್ಮ ದೇಶದವರಾಗಿ ಅಲ್ಲ, ನಿಮ್ಮ ದೇಶದಲ್ಲಿ ಲೇಬರ್ ಕೆಲಸ ಮಾಡ್ಲಿಕ್ಕೆ ಹೋದಂಥವ್ರು ಅವರನ್ನ ನೀವು ಇವತ್ತು ಭಯೋತ್ಪಾದಕರಿಗಿಂತ ಕೆಟ್ಟದಾಗಿ, ಯುದ್ಧ ಕೈದಿಗಳಿಗಿಂತ ಕೆಟ್ಟದಾಗಿ ನಡೆಸ್ಕೊಂಡು ಅವರನ್ನ ತಂದು ನನ್ನ ನೆಲದಲ್ಲಿ ಹಾಕಬೇಕಾದ್ರೆ ನಮಗಾಗುವ ಅವಮಾನ ಇದು. ಆ ಸ್ಥಾನದಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆದಾಗ ಒಬ್ಬ ಧರ್ಮರಾಯನಿಗೆ ಮತ್ತೆ ಉಳಿದ ಪಾಂಡವರಿಗೆ ಹೆಂಗಾಗಿತ್ತು ಹಂಗಾಗ್ಬೇಕಿತ್ತು. ನಮ್ಮ ಜನಕ್ಕೂ ಕೈ ಇಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಸ್ಥಿತಿಯು ಅದೇ ರೀತಿ. ನಮ್ಮ ವಸ್ತ್ರಾಪರಣವೇ ನಡೆದೋಗಿ ಏನಂತದ್ದಾಗೋಗಿದೆ. ಅಕ್ರಮ ವಲಸಿಗರಿದ್ದಾರೆ, ಆದರೆ ಅವರು ದುಡಿಮೆಗೋಸ್ಕರ ಅಲ್ಲಿಗೆ ಹೋಗಿರುವಂಥದ್ದು. ಇದ್ರೆ ಹೇಳಿ, ಡ್ರಗ್ ಪೆಡ್ಲರ್ಸ್ ಆಗಿದ್ರೆ, ಭಯೋತ್ಪಾದಕರಾಗಿದ್ರೆ, ಕೊಲೆಗಾರರಾಗಿದ್ರೆ, ದರೋಡೆಕೋರರಾಗಿದ್ರೆ ಪಟ್ಟಿ ಮಾಡಿ ಕೊಡಿ, ಪಟ್ಟಿ ಮಾಡಿ ಗಲ್ಲಿಗೇರಿಸಿ. ಆದರೆ ಆಹಾರಕ್ಕೋಸ್ಕರ, ಒಂದು ಬ್ರೆಡ್ಡಿಗೋಸ್ಕರ, ಒಂದು ಬ್ರೆಡ್ಡನ್ನು ಕದ್ದಂತಹ ಮಗುವಿನ ವಿಚಾರಣೆಯ ಕಥೆಯನ್ನು ಕೇಳಿದ್ದೀರಾ? ಸೈಕಲ್ ಥೀಫ್ ಅಂತ ಹೇಳುವಂತಹ ಒಂದು ನಾಟಕವನ್ನು ನೀವು ಕಥೆಯನ್ನ ಕೇಳಿದ್ದೀರಾ? ಇವೆಲ್ಲವನ್ನು ಸುಮ್ಮನೆ ಬರೆದಿರ ನಿಮ್ಮಂಥವ್ರನ್ನ ಕಂಡೇ ಇಂತಹ ಕೃತಿಗಳು ಕೂಡ ಹೊರಗೆ ಬಂದಿರುವಂಥದ್ದು. ಒಬ್ಬ ಬ್ರೆಡ್ ಅನ್ನ ಕದ್ದಿದ್ದಾನೆ ಅಂತಂದ್ರೆ ಅದು ಇಡೀ ಜಗತ್ತಿನ ಆರ್ಥಿಕತೆಯನ್ನು ತೋರಿಸುತ್ತೆ, ಆ ದೇಶದ ದುಸ್ಥಿತಿಯನ್ನು ತೋರಿಸುತ್ತೆ. ಬ್ರೆಡ್ ಅನ್ನ ಕದಿಯುವಂತ ಸ್ಥಿತಿ ಒಂದು ಮಗುವಿಗೆ ಬಂದಿದೆ ಅಂತಂದ್ರೆ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಾನೆ ಅರ್ಥ. ಹಾಗಾಗಿ ಇದನ್ನ ಬರೇ ಕಥೆಯಾಗಿ ತಗೊಳ್ಳಿಕ್ಕೆ ಬರೋದಿಲ್ಲ. ಆ ದೇಶದ ಆಡಳಿತ, ಆ ದೇಶದ ಆರ್ಥಿಕತೆ, ಆ ದೇಶದಲ್ಲಿರುವಂತಹ ಒಂದು ಅಸಹಿಷ್ಣುತೆ, ಬಡವರನ್ನ ಕಾಣುವಂತಹ ರೀತಿ, ಸಿರಿವಂತರಿಗಿರುವಂತಹ ರೀತಿ, ಇವೆಲ್ಲವನ್ನು ಕೂಡ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ಬ್ರೆಡ್ ಅನ್ನು ಕದಿಯುವಂಥದ್ದು ಎತ್ತಿ ತೋರಿಸುತ್ತೆ. ನಮ್ಮ ನೆಲದಲ್ಲೂ ಅಷ್ಟೇ ಒಬ್ಬ ದೊಡ್ಡ ಉದ್ಯಮಿ ಒಂದು ದೊಡ್ಡ ಸ್ಲಮ್ ಮಧ್ಯದಲ್ಲಿ ಅರಮನೆಯನ್ನು ಕಟ್ಕೊಳ್ತಾ ಇದ್ದಾನೆ ಅಂತಂದ್ರೆ ಅದೇನನ್ನ ತೋರಿಸುತ್ತೆ?
ಅವನಿಗೆ ಬೇರೆ ಜಾಗ ಸಿಕ್ಕಿರ್ಲಿಲ್ವಾ? ಅವನ ಸುತ್ತಲಿರುವಂತಹ ಅಷ್ಟೂ ದೊಡ್ಡ ಸ್ಲಮ್ಮಲ್ಲಿರುವಂತಹ ಜನ ಆ ಉದ್ಯಮಿ ಬಗ್ಗೆ ಯಾವ ರೀತಿಯಾದಂತಹ ಮನೋಸ್ಥಿತಿಯನ್ನು ಹೊಂದಿರ್ತಾರೆ? ಅವರಿಗೆ ಪ್ರದರ್ಶನ ಮಾಡಲಿಕ್ಕೆ ಇವನ ಸಿರಿವಂತಿಕೆ ಬೇಕಾಗಿತ್ತ? ಇವೆಲ್ಲವೂ ನೆನಪಾಗುತ್ತೆ ಈ ಅಮೆರಿಕ ದೇಶದ ದುಷ್ಟ ಒಬ್ಬ ಅಧ್ಯಕ್ಷ ನಡೆದುಕೊಳ್ಳುವಂತಹ ರೀತಿ. ಇದು ವಿನಾಶಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ ಅಂತಲೇ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಅಮೆರಿಕಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸವಿಲ್ಲ. ಅದು ಅದರ ಇತಿಹಾಸವನ್ನು ಕೆದಕ್ತಾ ಹೋದ್ರೆ ಗೊಬ್ಬರವನ್ನು ಕೆದಕ್ತಂಗೆ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿಯ ಮೂಲ ನಿವಾಸಿಗಳನ್ನ ಸಾಯಿಸಿ ಆ ದೇಶವನ್ನ ಆಕ್ರಮಿಸಿಕೊಂಡಂತಹ ವ್ಯಕ್ತಿಗಳಿಂದ ಕಟ್ಟಲ್ಪಟ್ಟಂತಹ ರಾಷ್ಟ್ರ ತಮ್ಮನ್ನ ತಾವು ಪೊರೆಯಲಾರದೆ ತಮ್ಮ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಿಕೊಳ್ಳಿಕ್ಕೆ ಬೇರೆ ರಾಷ್ಟ್ರದ ಜನರನ್ನ ಆಶ್ರಯಿಸಿಕೊಂಡಂತಹ ರಾಷ್ಟ್ರ. ಇವತ್ತು ಮೆಕ್ಸಿಕೋ ದೇಶದ ಜನ ಅಲ್ಲಿ ಇಲ್ಲ ಅಂತಂದ್ರೆ, ಚೀನಾ ದೇಶದ ಜನ ಅಲ್ಲಿ ಇಲ್ಲ ಅಂತಂದ್ರೆ, ಅಥವಾ ಏಷ್ಯಾ ಖಂಡದ ಭಾರತೀಯ ಜನ 1.5% ಇದ್ದಾರೆ. ಪಾಕಿಸ್ತಾನದವರ ಆದಿಯಾಗಿ ಎಲ್ಲರೂ ಆ ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡವರೇ. ಹುಡಿಗಾಸಿನ ಆಸೆಗೋಸ್ಕರ ಹೋದವರಿದ್ದಾರೆ. ಅವರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಮಾತು ಹೇಳಲೇಬೇಕು. ಯಾಕೆ ಹೋಗಿದ್ದೀರ? ನಮ್ಮ ದೇಶ ಬಡ ರಾಷ್ಟ್ರವೇ ಆಗಿದ್ದಿರ್ಬೋದು ಆವತ್ತು, ಆದರೆ ಅವಮಾನವೂ ಆಗ್ತಾ ಇದೆ, ಎಲ್ಲವೂ ಇದೆ, ನಮಗೂ ಆಗ್ತಾ ಇದೆ. ಆದರೂ ನಾವು ಇಲ್ಲಿ ಘನತೆಯಿಂದ ಬದುಕ್ತಾ ಇದ್ದೀವಿ. ನೀವು ಯಾವುದೋ ಒಂದು ಮರೀಚಿಕೆಯ ಹಿಂದೆ ಹೋಗಿದ್ದೀರಿ. ಇವತ್ತು ಭ್ರಮ ನಿರಸನವಾಗಿದೆ ನಿಮಗೆ. ಇನ್ನು ಮೇಲೆ ಆದ್ರೂ ಕೂಡ ಒಂದು ಸರಿಯಾದ ಒಂದು ಬುದ್ಧಿಯನ್ನು ಕಲಿತು ಇಲ್ಲಿ ನಮ್ಮ ದೇಶದಲ್ಲಿ ತಾವು ಪಡೆದಂತಹ ಅಷ್ಟೂ ಜ್ಞಾನವನ್ನು ನಮ್ಮ ದೇಶನೇ ಕೊಟ್ಟಿರೋದು ನಿಮ್ಗೆಲ್ಲವನ್ನು ಕೂಡ ಅದನ್ನು ವಾಪಸ್ ಇಲ್ಲಿ ಕೊಡ್ಲಿಕ್ಕೋಸ್ಕರ ಇಲ್ಲಿಯೇ ಶ್ರಮಿಸಲಿಕ್ಕೆ ಕಲಿತು ಇಲ್ಲಿಂದ ಫಲವನ್ನ ಉಂಡು ದಕ್ಷವಾಗಿ ಮತ್ತೆ ಘನತೆಯಿಂದ ಬದುಕುವಂತಹದ್ದಾದ್ರೂ ಇನ್ಮೇಲೆ ಮಾಡಿ ಅಂತ ನಾನು ಈ ವಲಸಿಗರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಅದು ಮುಖ್ಯ ಅಲ್ಲ. ಇವತ್ತು ದೊಡ್ಡಣ್ಣ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ದೊಡ್ಡಣ್ಣ ಅಂತಂದಾಗ ನಮ್ಗೆ ನೆನಪು ಬರೋದು ಧರ್ಮರಾಯನಿಗೆ ವಿವೇಕ ಇತ್ತು, ವಿವೇಚನೆ ಇತ್ತು, ಎಲ್ಲರನ್ನೂ ಒಳಗೊಂಡು ನಡೆಯುವಂತಹ ಮನಸ್ಸಿತ್ತು. ಸಣ್ಣವರು ತಪ್ಪು ಮಾಡಿದಾಗ ಅದನ್ನ ಎದೆಗಾಕೊಳ್ಳುವಂತಹ ಹೊಟ್ಟೆಗಾಕೊಳ್ಳುವಂತಹ ದೊಡ್ಡ ಬುದ್ಧಿ ದೊಡ್ಡಣ್ಣನಿಗಿತ್ತು, ಧರ್ಮರಾಯನಿಗಿತ್ತು. ದೊಡ್ಡಣ್ಣ ಅಂತಂದ್ರೆ ದರ್ಪ ತೋರಿಸೋದಲ್ಲ, ಹರಿಹಾಯೋದಲ್ಲ, ಆಕ್ರಮಣ ಮಾಡೋದಲ್ಲ, ನುಂಗಾಕೋದಲ್ಲ. ಇದು ಅಮೇರಿಕ ಇವತ್ತು ನಡೆದುಕೊಳ್ಳುವಂತಹ ರೀತಿ ಅಮೇರಿಕನರಿಗೆ ಇವತ್ತು ಬಹಳ ಅವಮಾನ ಆಗ್ತಾ ಇದೆ. ಬಹಳಷ್ಟು ಕಡೆ ಅಮೇರಿಕದ ಬೇರೆ ನಾಯಕರುಗಳು ಹಾಗೂ ನಾಗರಿಕರು ಇವತ್ತು ತಮ್ಮ ಅಸಮಾಧಾನವನ್ನು ಬೀದಿಗಿಳಿದು ವ್ಯಕ್ತಪಡಿಸ್ತಾ ಇದ್ದಾರೆ. ಎಂತಹ ಸ್ಥಿತಿಗೆ ನನ್ನ ದೇಶವನ್ನು ತಂದುಬಿಟ್ರಿ ನೀವು, ನಡೆದುಕೊಳ್ಳುವ ರೀತಿಯಿಂದ ಇಡೀ ಜಗತ್ತು ಅಮೇರಿಕವನ್ನ ಚೀತು ಅನ್ನುವ ರೀತಿ ಆಗೋಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ ಬರ್ತೀರಿ, ಇದರಿಂದ ಏನು ಸಾಧನೆ ಮಾಡ್ತಾ ಇದ್ದೀರಿ? ನಮ್ಗೆಲ್ರಿಗೂ ಇಡೀ ವಿಶ್ವದ ಜನ ಗುರುತಿಸಿದ್ದಾರೆ ಅಂತಂದ್ರೆ ಅದೇ ಕಾರಣ ಆಗಿತ್ತು. ಮಾನವೀಯ ನಡೆಗೋಸ್ಕರ ಆಗಿತ್ತು, ನಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳಿಗೋಸ್ಕರ ಅಲ್ಲ, ಅಣುಬಾಂಬನ ಕಾರಣಕ್ಕೋಸ್ಕರ ಅಲ್ಲ, ಆಕ್ರಮಣಶೀಲ ಪ್ರವೃತ್ತಿಗೋಸ್ಕರ ಅಲ್ಲ ಜನ ಮರ್ಯಾದೆ ಕೊಡ್ತಾ ಇದ್ದಿದ್ದು. ಎಲ್ಲೋ ಜನರ ಒಂದು ನೋವಿಗೆ ಅನುಸಂಧಾನ ನಡೆಸ್ತಾ ಇದ್ದಾರೆ ಇವರು ಹೇಳುವಂತ ಕಾರಣಕ್ಕೋಸ್ಕರ ಯಾವುದೋ ಕಣ್ಣೀರು ಒರೆಸಿ ಆ ಮಗುವಿನ ಮುಖದಲ್ಲಿ ಒಂದು ಮಂದಹಾಸ ಮೂಡಿಸ್ತಾ ಇದ್ದಾರೆ ಅಂತ ಹೇಳುವ ಕಾರಣಕ್ಕೆ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇತ್ತು, ನಮ್ಮನ್ನ ದೊಡ್ಡಣ್ಣ ಅಂತ ಕರೀತಾ ಇತ್ತು. ನಮ್ಮ ದೇಶ ಲಿಬರ್ಟಿ ಬಗ್ಗೆ ಮಾತಾಡುತ್ತೆ. ನಮ್ಮ ಪ್ರಿಯಾಂಬಲಲ್ಲಿ ನಾವು ಲಿಬರ್ಟಿಯನ್ನು ನೆಚ್ಕೊಂಡಂಥವರು, ಸ್ವಾತಂತ್ರ್ಯವನ್ನು ನೆಚ್ಕೊಂಡಂಥವರು, ಮಾನವೀಯತೆಯನ್ನು ನೆಚ್ಕೊಂಡಂಥವರು. ಇವತ್ತು ಮಾನವೀಯತೆಯನ್ನ ನಾವು ಬೆಂಕಿಗೆ ಹಾಕ್ತಾ ಇದ್ದೇವೆ ಅಂತಂದ್ರೆ ನಮ್ಗೆ ಅವಮಾನ ಆಗ್ತಾ ಇದೆ. ನಮ್ಮ ದೇಶ ಮತ್ತೆ ಸುಸ್ಥಿತಿಗೆ ಹೋಗ್ಬೇಕಾಗಿದೆ. ನಮ್ಮ ದೇಶವನ್ನು ನಾವು ಕಾಪಾಡಬೇಕಾಗಿದೆ. ನಮಗೆ ನಮ್ಮ ಸಂವಿಧಾನವು ಅಷ್ಟೇ
ನಾಯಕ ಇಂಥ ದುಷ್ಟರು ನಮಗೆ ಬಾಸ್ ಅನ್ಸ್ಕೊಳಕ್ ಬರೋದಿಲ್ಲ. ಯು ಕೆನಾಟ್ ಬಿ ಎ ಬಾಸ್ ಟು ದ ಅಮೆರಿಕನ್ಸ್ ಅಂತ ದಿಟ್ಟತನ ದಿನದಲ್ಲಿ ಒಂದು ಯುವತಿ ಹೇಳ್ತಾಳೆ. ನಾವು ಇದನ್ನು ಸಹಿಸಿಕೊಳ್ಳಲಾರೆವು ಅಂತ ಹೇಳ್ತಾರೆ. ಅದು ನಿಜಕ್ಕೂ ಕೂಡ ಸತ್ಯದ ವಿಚಾರ. ಅಮೆರಿಕಕ್ಕೆ ಇವತ್ತು ಎಲ್ಲವೂ ಒಳ್ಳೇದಿದೆ, ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮನುಷ್ಯತ್ವ ಮುಂದೆ ಬರಬೇಕಾಗ್ತದೆ. ಮನುಷ್ಯತ್ವವನ್ನ ಈ ನಾಯಕರುಗಳು ಮರೆತರೆ ಖಂಡಿತವಾಗಲೂ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಯಾಕೆ ಅಂತಂದ್ರೆ ಈ ದೇಶದ ಜೊತೆಯಲ್ಲಿ ನಿಂತಿರುವವರು ಏಷ್ಯಾ ಖಂಡದ ಜನ, ಭಾರತೀಯರಾದಿಯಾಗಿ, ಚೈನಾ ದೇಶದವರ ಆದಿಯಾಗಿ, ಮೆಕ್ಸಿಕೋದವರು, ಪಾಕಿಸ್ತಾನದವರು, ಬೇರೆ ಬೇರೆ ದೇಶದವರು ಎಲ್ಲರೂ ಸೇರಿ ಈ ದೇಶವನ್ನ ಇವತ್ತು ನಡೆಸ್ತಾ ಇದ್ದಾರೆ ಅಂತ ಹೇಳೋದನ್ನ ಮಾತ್ರ ಅಧಿಕಾರದಲ್ಲಿದ್ದಂಥವ್ರು ಮರಿಬಾರದು. ಇವರೆಲ್ಲರೂ ಇವತ್ತು ಕೈ ಬಿಟ್ರೆ ನಿಮಗೂ ಕೂಡ ಹಸಿವು ಅಂದ್ರೆ ಏನು ಅಂತ ಹೇಳೋದು ಅರ್ಥ ಆಗುತ್ತೆ, ರೋಗ ರುಜಿನಗಳು ಹೇಗಿರುತ್ತೆ ಅಂತ ಹೇಳೋದು ಅರ್ಥ ಆಗುತ್ತೆ. ದಯಮಾಡಿ ಇದಕ್ಕೆ ನಮ್ಮ ವಿಶ್ವ ನಾಯಕರುಗಳು ಸರಿಯಾದ ರೀತಿಯಲ್ಲಿ ಪ್ರತಿಭಟನೆಯನ್ನ ಸೂಚಿಸಬೇಕು, ಮಾನವೀಯತೆಯನ್ನ ಎತ್ತಿ ಹಿಡಿಬೇಕು. ಮಾನವೀಯತೆಗೋಸ್ಕರವಷ್ಟೇ ಇವತ್ತು ನಮ್ಮ ನೀತಿಗಳು ಕೆಲಸ ಮಾಡಬೇಕಾಗಿದೆ ವಿನ ಗಡಿಗಳು ನೆಪಕ್ಕಷ್ಟೇ. ಪಕ್ಷಿಗಳಿಂದ ನಾವು ಕಲಿಬೇಕಾದದ್ದಿದೆ. ಇವತ್ತು ಮೈಗ್ರೇಷನ್ ಅಂತ ಹೇಳುವಂಥದ್ದನ್ನ ಎಲ್ಲವನ್ನು ದಾಟಿ ಯಾವುದೋ ಒಂದು ಪಕ್ಷಿ ಅಲ್ಲಿಂದ ಹಾರ್ಕೊಂಡು ಬರುತ್ತೆ, ಸಾವಿರಾರು ಕಿಲೋಮೀಟರ್ಗಳು ಹಾರ್ಕೊಂಡು ಬಂದು ನಮ್ಮ ಕುಕ್ಕರಹಳ್ಳಿಯಲ್ಲಿ ಮೊಟ್ಟೆ ಇಕ್ಕುತ್ತೆ, ಅಲ್ಲಿ ಮರಿ ಮಾಡುತ್ತೆ, ನಂತರದಲ್ಲಿ ವಾಪಸ್ ಹೋಗುತ್ತೆ. ಆ ಹಕ್ಕಿಯನ್ನ ನಾನು ಬಡಿದು ಬಯಗಕ್ಕಾಗತ್ತ? ಪ್ರೊಟೆಕ್ಟ್ ಮಾಡ್ತೀವಿ. ಆ ಹಕ್ಕಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಅದಕ್ಕೆ ಅವಾಗ ಒಂದು ಕಾನೂನನ್ನು ತರ್ತೇವೆ. ಅವುಗಳ ಮೈ ಮುಟ್ಟಕ್ಕೂ ನಾವು ಯಾರು ಬಿಡೋದಿಲ್ಲ. ಆ ಪಕ್ಷಿಗಳಿಂದ ಮನುಷ್ಯ ಕಲಿಬೇಕಾದಂಥದ್ದು ಬೇಕಾದಷ್ಟಿದೆ. ಪಕ್ಷಿಗಳನ್ನೇ ನಾವು ಅಷ್ಟು ಗೌರವಯುತವಾಗಿ ನಡೆಸ್ಕೊಳ್ಬೇಕಾದ್ರೆ ನಿಮ್ಮ ದೇಶದ ಸೇವೆ ನಡೆಸಲಿಕ್ಕೆ, ನಿಮ್ಮ ದೇಶದಲ್ಲಿ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ಳಕ್ಕೆ, ಒಂದು ಹೊತ್ತಿನ ಕೂಳಿಗೋಸ್ಕರ ಇಲ್ಲಿಂದ ವಲಸೆ ಹೋದಂತಹ ಜನರನ್ನ ನೀವು ಯುದ್ಧ ಕೈದಿಗಳ ರೀತಿಯಲ್ಲಿ ತಂದು ಇಲ್ಲಿ ಬಿಸಾಕಿದ್ರೆ ಅದನ್ನ ನಾವು ನೋಡ್ಕೊಂಡಿರುವಂತಹ ಜನರ ಅಲ್ಲ ಅನ್ನುವಂಥದ್ದನ್ನ ಭಾರತೀಯರೂ ಕೂಡ ಸ್ಪಷ್ಟ ಸಂದೇಶವನ್ನ ನಾವು ಕಳಿಸ್ಬೇಕಾಗ್ತದೆ.